ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಅಣ್ಣ ಬಸವಣ್ಣನ ನಾಡು, ಶರಣರ ನಾಡು, ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ. ಜಗಲಿ ಜಗತ್ತಿನ ಗಂಡ ಲಿಂಗ. ಜಗಲಿ. ಈಗ ನಮ್ಮ ಶರೀರವೇ ಜಗಲಿ ಇದೆ, ಜಗಲಿ ಆಗಬೇಕಾಗಿದೆ. ಆವಾಗ ನೋಡಿ, ನೀವು ಯಾರಿಗೂ ಕೂಡ BP, ಶುಗರ್, ಹಾರ್ಟ್ ಅಟ್ಯಾಕ್ ಅನೇಕ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಇದು ಮಹಾತ್ಮ ಬಸವಣ್ಣನವರು ಸೃಷ್ಟಿಕರ್ತನ ಕುರುಹು ಆದ ಇಷ್ಟಲಿಂಗ ಕೊಟ್ಟಿದ್ದಾರೆ. ಇದು ಎದೆಯ ಮೇಲೆ ಧರಿಸಿದ ಬಳಿಕ ಹೆಣ್ಣು ಮಕ್ಕಳಿಗೂ ಗಂಡ ಅವರೊಳಗೆ ಇದ್ದಾನೆ, ಗಂಡು ಮಕ್ಕಳಿಗೂ ಕೂಡ ಅವರ ಗಂಡ ಅವರೊಳಗೆ ಇದ್ದಾನೆ. ಜಗಲಿ ಜಗತ್ತಿನ ಗಂಡ ಲಿಂಗ. ಇನ್ನೊಂದು ಜಂಗಮ. ಜಂಗಮವೆಂದರೆ ಈ ಜೀವನದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಜನನ, ಗಮನ, ಮರಣ. ನಾವು ಹುಟ್ಟಿ ಬಂದಿರತಕ್ಕಂತಹ ಸೃಷ್ಟಿಕರ್ತನ ನೆನೆಸಿಕೊಳ್ಳುವುದು, ಮತ್ತು ಅಂತರಂಗದಲ್ಲಿ ಯಾವಾಗಲೂ ಅಂತರ್ಮುಖಿಯಾಗಿ ಸದಾ ಸುಖಿಯಾಗಿ ಆನಂದದಿಂದ ಬದುಕೋದು ಜಂಗಮ. ಮರಣ. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಯಾವ ರೀತಿ ಬದುಕಬೇಕಂತೇಳಿ ಅರ್ಥ ಮಾಡಿಕೊಂಡು ಬದುಕುವುದೇ ಜಂಗಮ. ಅಂದರೆ ಜೀವಗಳಲ್ಲಿ ದೇವರನ್ನು ಕಂಡವರು ನಮ್ಮ ಶರಣರು. ಈಗ ಒಂದು ಉದಾಹರಣೆ, 893 ವರ್ಷಗಳು ಕಳೆದು ಹೋದರೂ ಕೂಡ ಈ ಬಸವಣ್ಣನವರ ತತ್ವವನ್ನು ಸರಿಯಾಗಿ ಪ್ರಚಾರ ಆಗಲಾರದಕ್ಕೆ ಕಾರಣ ಏನಪ್ಪ ಅಂದರೆ, ಈಗ ನೋಡಿ, ಜಗತ್ತದಲ್ಲಿ ಅಥವಾ ಭಾರತ ದೇಶದಲ್ಲಿ ಎಷ್ಟು ಧರ್ಮಗಳಿವೆ? ಸಿಖ್ ಧರ್ಮ, ಅದು ಒಂದೇ ಹೆಸರಿನಿಂದ ಇದೆ. ಅದಕ್ಕೆ ಗುರುನಾನಕ್ ಇದ್ದಾರೆ, ಅವರು ಒಂದು ಗ್ರಂಥವಿದೆ. ಮತ್ತು ಬೌದ್ಧ ಧರ್ಮ, ಅದಕ್ಕೆ ಬುದ್ಧ ಇದ್ದಾರೆ, ಅವರಿಗೆ ಒಂದು ಗ್ರಂಥವಿದೆ. ಕ್ರೈಸ್ತ, ಅವರಿಗೂ ಕೂಡ ಒಂದೇ ಗ್ರಂಥವಿದೆ, ಅವರ ಧರ್ಮಗುರು ಯೇಸು ಕ್ರಿಸ್ತ. ಈಗ ಮುಸ್ಲಿಂ, ಅದಕ್ಕೂ ಕೂಡ ಮೊಹಮ್ಮದ್ ಪೈಗಂಬರ್ ಮತ್ತು ಅವರ ಗ್ರಂಥ ಕುರಾನ್ ಎಂಬುದು ಒಂದೇ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಜೈನ ಅವರು ಕೂಡ ಒಂದೇ. ಈ ಥರ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸರ್ವ ಸಮಾನತೆಯ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಧರ್ಮ ಲಿಂಗ ಆಯತ ಧರ್ಮ ಒಂದೇ ಒಂದು ಹೆಸರಿನಿಂದ ಇರಬೇಕಾಗಿತ್ತು. ಆದರೆ ಸ್ವಾರ್ಥಿಗಳಿಂದ ಇದು ಈ ಥರ ಕಲಬೆರಕೆ ಮಾಡಿ ಹಾಳು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ನಿಜಕ್ಕೂ ಸಮಾಜದಲ್ಲಿ ಇವತ್ತು ಭ್ರಷ್ಟಾಚಾರ, ಕಳ್ಳ, ಸುಳ್ಳ, ಮೋಸ, ವಂಚನೆ, ಈ ಪೊಲೀಸ್ ಸ್ಟೇಷನ್ಗಳು, ಈ ಕೋರ್ಟ್ಗಳು, ಈ ಜೈಲುಗಳು, ಅಪರಾಧಗಳು ಹೆಚ್ಚಿಗೆ ಆಗಲಿ ಕಾರಣಿಕರು ಯಾರಾದರೂ ಇದ್ದರೆ ಬಸವಣ್ಣನವರ ತತ್ವವನ್ನು ಮರೆಮಾಸ್ತಕ್ಕಂಥವ್ರು, ತಿರ್ಸ್ತಕ್ಕಂಥವ್ರು, ಅದಕ್ಕೆ ಕಲಬೆರಕೆ ಮಾಡ್ತಕ್ಕಂಥವರೇ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಒಂದು ದ್ರೋಹ ಬಗೆತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಂದು ವೇಳೆ ಈ ಥರ ಎಲ್ಲವನ್ನು ಹೇಳೋದು ಬಿಟ್ಟು ಅವ್ರ ಪಾಡಿಗೆ ಅವರು ಏನು ಬೇಕಾಗಿದ್ದು ಮಾಡ್ಕೊಂಡಿರಬೇಕು. ವೀರಶೈವರ ಅನ್ಕೋರಿ, ಹಿಂದೂರ ಅನ್ಕೋರಿ. ಆದರೆ ಬಸವಣ್ಣನವರ ವಚನಗಳನ್ನು ಅವರು ಹೇಳಿದ ಬಳಿಕ ಹೇಳ್ತಾರಂದರೆ ಲಿಂಗ ಆಯತ ಒಂದೇ ಒಂದು ಧರ್ಮ. ಅವರೆಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ಸತ್ಯವನ್ನೇ ಅರ್ಥ ಮಾಡಿಕೊಂಡು ಸತ್ಯದಿಂದ ಬದುಕಿ ಸಮಾಜಕ್ಕೆ ತಿಳಿಸಿದರೆ ಮಾತ್ರ ಅವರಿಗೆ ಬೆಲೆ ಸಿಗುತ್ತದೆ. ಆದ್ದರಿಂದ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾನು ವೀರಶೈವನೂ ಅಲ್ಲವೇ ಅಲ್ಲ. ಯಾಕೆಂದರೆ ಅದು ವಿಜ್ಞಾನದ ಧರ್ಮ ಅಲ್ಲ. ಮತ್ತು ಹಿಂದೂ ಅಂತಕ್ಕಂಥದ್ದು ಕೂಡ ಅದಕ್ಕೆ ಯಾವ ಧರ್ಮ ಗುರು ಇಲ್ಲ, ಧರ್ಮ ಗ್ರಂಥನೂ ಕೂಡ ಇಲ್ಲ. ಹೀಗಾಗಿ ನಮ್ಮ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳನ್ನು ತಾವೆಲ್ಲರೂ ಓದಿರಿ, ಅರ್ಥ ಮಾಡಿಕೊಳ್ಳಿರಿ ಎಂದು ಹೇಳೋದ್ರ ಮೂಲಕ ಈಗ ಒಂದು ಬಸವಣ್ಣನವರ ವಚನ. ಮನವೇ ಸರ್ಪ, ಈ ತನುವೇ ಹೇಳಿಗೆ, ಹಾವಿನೊಡತನದ ಹುದುವಾಳಿಗೆ,
ಇನ್ಯಾವಾಗ ಕೊಂದಿಹುದೆಂದರಿಯೆ, ಇನ್ಯಾವಾಗ ತಿಂದಿಹುದೆಂದರಿಯೆ. ನಿಚ್ಚ ನಿಚ್ಚಕ್ಕೆ ಧ್ಯಾನಿಸಿ ಪೂಜಿಸಿ ಬಲ್ಲಡೆ, अदे गारुड़िगा कूड़ल संगम देव. इंसान की मन कैसा है? सांप की तरह है कहते. मनवे सर्प, तनुवे हेड़िए. ये शरीर क्या है? सांप का खेल कराने वालों को देखे होंगे ना आप, टोकरी में सांप रख लेकर इधर उधर फिराते, उसको बांसुरी बजाते, ऐसा पेट भर लेता हूँ उसके ऊपर. ये शरीर है एक सांप रखने का टोकरी है समझो. मनवे सर्प तनुवे हेड़िए, हाविनोड़तणದ हुदवाड़िगे. हम सांप के साथ ही से हमेशा, मतलब कब किसी ने हमको छेड़ता कि, क्या बुरे बात बोलते कि, कब किसके साथ झगड़ा होते कि, कब क्या होता कि. इसीलिए ऐसे दुष्ट लोगों से, ऐसे पाखंडी लोगों से, ऐसे अंधविश्वासी लोगों से दूर रहकर, शरणों का संग में रहकर एक अच्छा सच्चा विचार को समझ कर अगर जिंदगी करे तो आनंदमय जिंदगी होता है. ಹಾವಿನೊಡತನದ ಹುದುವಾಳಿಗೆ ಇನ್ಯಾವಾಗ ಕೊಂದಿಹುದೆಂದರಿಯೆ, ಇನ್ಯಾವಾಗ ತಿಂದಿಹುದೆಂದರಿಯೆ. कब काटता कि, कब जहर भरता कि शरीर में. निच्च निच्चಕ್ಕೆ ध्यानिಸಿ पूजिस बल्लड़े, अदे गारुड़िगा कूड़ल संगम देव. देखो आप देखे होंगे सांप का खेल कराने वाला क्या करता है, वो टोकरी में बांसुरी बजाकर उसको ऐसा वैसा उसका ध्यान दूसरी तरफ ले जाकर टोकरी में रखता है और दूसरे गांव को जाता है. तो वो सांप बहुत बड़ा गुस्से में रहता है, लेकिन उसका माइंड डाइवर्ट कर कर उसको पालता है. वैसा ही हमारा मन भी एक सांप के जैसा है ना, जहर की तरह. काम, क्रोध, मद, मत्सर, लोभ, मोह, ये 6 दुश्मन हम सबके अंदर है. ये 6 दुश्मन को कंट्रोल करके जीने के वास्ते शरणों का संग की जरूरत होता है. हम तीर्थ क्षेत्र, धर्म क्षेत्र, धर्मस्थल, 4 धाम, कावड़ यात्रा, ये कितना भी तुम पाखंड बाहर का जो कर रहा है ना, उससे अंतर आत्मा से तक नहीं पहुंचेगा हमारा मन. अब देखो अंतर आत्मा से जुड़ना है तो बसवण्णा जी दिया हुआ इष्टलिंगा का दरिया से हम अंतर आत्मा को पहुंचना चाहिए. ये कहता है एक वचन, भगवान के स्वरूप कैसा है. जगदगल मुगिलगल ಮಿಗೆ ಅಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ. ನೀವೆನ್ನ करस्थलಕ್ಕೆ ಬಂದು चुड़कादिरैया. सारी दुनिया को चलाने वाला मालिक एक होता है, 2 नहीं होता है. जो लोग 2, 3, 4 ऐसा बनाए ना, असली देशद्रोही वो होता है. इस वचनों के आधार के ऊपर मैं बात कर रहा हूँ. इसके अंदर 2500 वचन है. इसका नाम ही होता है वचन. सारी दुनिया के अंदर किधर भी जाओ इसको मानना ही पड़ेगा. तो भगवान का स्वरूप कैसा है? आसमान कहाँ तक है वहाँ तक. भगवान का शक्ल कहाँ है? पूरा ऊपर तक है. भगवान का शरीर कहाँ तक है? जैसा हमारा शरीर दिख रहा ना, ये बगैर दिखने वाला शरीर है. भगवान का पैर कहाँ है? पाताल से नीचे तक. तो ऐसे बड़े चलाने वाला भगवान सबको एक ही रूप में माँ की गोद से पैदा होकर हमको मूर्ति बनाकर इस धरती पे खाना पानी हवा सब देकर पालने वाला भगवान को कोई मंदिर नहीं होता है, कोई मूर्ति नहीं होता है, कोई यात्रा नहीं होता है. इसीलिए बसवा कल्याण की जमीन आज भारत इतना ही दुनिया के लोगों को एक कल्याण का काम, कल्याण का विचार, एक सच्चा विचार, अच्छा विचार, सब लोग मिलकर जात पात ऊंच नीच भेदभाव ये कचरा निकाल कर फेंक कर जीने को सिखाता है बसवा कल्याण के जमीन. इसलिए BKDB ಬಸವ ಕಲ್ಯಾಣ ಡೆವಲಪ್ಮೆಂಟ್ ಬೋರ್ಡ್ದವರು ಕಲ್ಯಾಣದಲ್ಲಿರ್ತಕ್ಕಂಥ ಎಲ್ಲ ಗವಿಗಳು ಸರ್ಕಾರದ ಅಂಡರ್ದಲ್ಲಿವೆ. ಅಲ್ಲಿ ಎಲ್ಲ ಶರಣರ ಭಾವ
ಒಂದು ಇತಿಹಾಸವನ್ನು ಕಟೋಟದಲ್ಲಿ ಬರೆದು ಹಾಕಲಾಗಿದೆ. ಅಲ್ಲಿ ಯಾವುದೇ ತರಹದ ಮೂಢ ಆಚರಣೆಗಳನ್ನು ನಡೆಯಬಾರದು. ಒಂದು ವೇಳೆ ಏನಾದರೂ ಮೂಢ ಆಚರಣೆಗಳು ಯಾರಾದರೂ ಮಾಡಿದ್ದೇ ಆದರೆ ಅದು ಬಸವಾದಿ ಶಿವಶರಣರಿಗೆ ಅಪಮಾನ ಮಾಡಿದಂತೆ ಆಗುತ್ತದೆ, ಸಮಾಜಕ್ಕೆ ದ್ರೋಹ ಬಗೆದಂತೆ ಆಗುತ್ತದೆ. ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ಕಟ್ಟಲ್ಪಡ್ತಾ ಇದೆ. ಈ ಅನುಭವ ಮಂಟಪದ ವಚನಗಳು ಇವತ್ತ ದೇಶದಲ್ಲಿ ಅನ್ಯಾಯ, ಅನೀತಿ, ಅಧರ್ಮ, ಅನಾಚಾರ ತಾಂಡವಾಡ್ತಾ ಇದೆ. ಇವೆಲ್ಲವನ್ನು ತಡೆಗಟ್ಟಲು ಜಗತ್ತಿಗೆ ಒಂದೇ ಒಂದು ಬಸವ ಕಲ್ಯಾಣದ ಭೂಮಿ ಇದೆ ಎಂದು ನಾನು ಮನತಟ್ಟಿ ಹೇಳುತ್ತಿದ್ದೇನೆ. ಆ ಕಾರಣಕ್ಕಾಗಿ ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ. ಈ ಥರ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಮ್ಮ ದೇವರು ನಮ್ಮ ದೇಹದೊಳಗೆ ಇದ್ದಾನೆ. ಈ ಸತ್ಯವನ್ನು ಹಿಡಿದುಕೊಂಡು ಹೋದರೆ ನಿಜಕ್ಕೂ ಎಲ್ಲರಿಗೂ ನೆಮ್ಮದಿಯ ಬದುಕು ಸಿಗಲಿದೆ. ಆಯುಷ್ಯ, ಆರೋಗ್ಯ. ನೀವು ಯಾವುದೇ ಕಾಯಕ ಮಾಡಿದರೂ ಕೂಡ ನಿಮ್ಮ ದುಡ್ಡನ್ನು ಎಷ್ಟು ಹಾಳು ಮಾಡಲು ಉಳಿಸಿದರೆ ಎಲ್ಲ ರೀತಿಯಿಂದ ಪ್ರಗತಿ ಆಗಲು ಸಾಧ್ಯವಿದೆ. ಅದು ವೈಜ್ಞಾನಿಕ, ವೈಚಾರಿಕ, ವಿಜ್ಞಾನದ ಆಚರಣೆಗಳಿಂದ ಎಂದು ಹೇಳ್ತಾ, ಕಳೆದ 27 ವರ್ಷದಿಂದ ನಾನು ಅಣ್ಣ ಬಸವಣ್ಣನವರ ವಿಚಾರ ಅಂದರೆ 770 ಜನ ಶರಣರು, ಲಕ್ಷದ ಮೇಲೆ 96,000 ಶರಣರ ಇತಿಹಾಸ, ಅವರೆಲ್ಲರೂ ನಮ್ಮ ಬಂಧು ಬಳಗ. ಇದರಲ್ಲಿ ಜಾತಿ ಭೇದ ಮಾಡ್ತಕ್ಕಂಥದ್ದು ಯಾರು ಕೂಡ ಮಾಡಿದರೆ ಅದು ಅಪರಾಧವಾಗುತ್ತದೆ ಎಂದು ಹೇಳ್ತಾ, ಸರ್ವರಲ್ಲಿ ನಾವು, ನಮ್ಮಲ್ಲಿ ಸರ್ವರು, ಎಲ್ಲರ ಒಳ್ಳೆಯದನ್ನೇ ಬಯಸುವುದೇ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಆಗುತ್ತೆ ಎಂದು ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣ ಎಂದು ಹೇಳ್ತಾ, 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪುವ ಕಾರ್ಯ ಮಾಡಿದ್ದೆ ಆದರೆ ಒಂದು ಮಹಾನ್ ಪುಣ್ಯದ ಕಾರ್ಯವಾಗುತ್ತದೆ ಎಂದು ಹೇಳ್ತಾ, ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.